ಹಲೋ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಸ್ಕೂಲ್ ಕಡೆಯಿಂದ ರೆಸಾರ್ಟಿಗೆ ಬರ್ತಾಯಿದ್ದೀವಿ ಅಂತ. ಯಾವ ರೆಸಾರ್ಟು ಅಂತ ಹೇಳಿರಲಿಲ್ಲ. ಇವತ್ತು ಯಾವ ರೆಸಾರ್ಟು, ಏನೇನು ಮಾಡಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ಹೇಳ್ತೀನಿ. ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ನಾವು ಬಂದಿರೋದು ಗುಹಾಂತರ ರೆಸಾರ್ಟ್ಗೆ. ತುಂಬಾ ಚೆನ್ನಾಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ. ಕೊನೆಯವರೆಗೂ ವಿಡಿಯೋನ ನೋಡಿ. ಒಳಗಡೆ ಹೋಗಿ ಚೆಕ್-ಇನ್ ಆಗಿ ಏನೇನೆಲ್ಲ ಪ್ರೊಸೀಜರ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ತುಂಬ ಎಕ್ಸೈಟಾಗಿ ಒಳಗಡೆ ಹೋದ್ವಿ. ಯಾಕೆ ಗೊತ್ತಾ, ಗುಹಾಂತರ ರೆಸಾರ್ಟ್ ಅಂದಿದ ತಕ್ಷಣ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ನನ್ನ ಎಕ್ಸ್ಪೆಕ್ಟೇಷನ್ ಝೀರೋ ಇತ್ತು. ಆದರೆ ಅಲ್ಲಿಗೆ ಹೋದಾಗ ಮಾತ್ರ ಸಖತ್ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನಾನು ಗುಹೆ ಒಳಗಡೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕಂದರೆ ತುಂಬಾ ದೂರ ಇತ್ತು. ಕತ್ಲಲ್ಲಿ ಬೇರೆ ನಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಲ್ಲಿ ಮಾತ್ರ ಸ್ವಲ್ಪ ಬೆಳಕು ಬರೋ ಥರ ಇತ್ತು. ಅಷ್ಟೇ ಬಿಟ್ಟರೆ ತುಂಬಾ ಕತ್ಲಿತ್ತು. ಆದರೆ ಫಸ್ಟ್ ಟೈಮ್ ಹೋಗುವಾಗ ಸ್ವಲ್ಪ ಭಯ ಆಗುತ್ತೆ. ಒಬ್ಬೊಬ್ಬರೇ ಹೋದರೆ ಅಂತೂ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆದರೆ ನಾವು ಎಷ್ಟೊಂದು ಜನ ಇದ್ದಿದ್ದರಿಂದ ಮಾತಾಡ್ಕೊಂಡು ಹೋಗ್ಬಿಟ್ವಿ. ಆದರೆ ಎಲ್ಲರಿಗೂ ಹೊಟ್ಟೆ ಹಸಿತಾ ಇತ್ತು. ಬ್ರೇಕ್ಫಾಸ್ಟ್ ಯಾರೂ ತಿಂದಿರಲಿಲ್ಲ. ಒಂದು ಅರ್ಜೆಂಟಲ್ಲಿ ಜಲ್ದಿ ಬಂದರೆ ಅಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು ನಮಗಲ್ಲಿ. ಎಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಗೈಡ್ ಮಾಡಿದ್ರು. ಕೊನೆಗೂ ವೆಲ್ಕಮ್ ಡ್ರಿಂಕ್ ಹತ್ರ ಹೋದ್ವಿ. ಆದರೆ ಇಲ್ಲಿ ಸಖತ್ತಾಗಿರೋ ವ್ಯೂ ಇತ್ತು. ಆ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಫೈನಲ್ಲಾಗಿ ವೆಲ್ಕಮ್ ಡ್ರಿಂಕ್ನ ತೊಗೊಂಡು, ಆದರೆ ನಾವು ಗೊತ್ತಲ್ಲ, ಏನೇ ತೊಗೊಂಡ್ರು ಒಂದು ವೀಡಿಯೋ ಒಂದು ಫೋಟೋ ತೊಗೊತೀವಿ. ಅದನ್ನೆಲ್ಲ ಮಾಡಿಕೊಂಡು ಕುಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲಿದೆ ಅಂತ ಹುಡುಕಬೇಕಾಗಿತ್ತು. ಅಷ್ಟರಲ್ಲಿ ಒಂದು ವ್ಯೂನ ತೋರಿಸ್ತೀನಿ, ಇವಾಗ ನೋಡ್ಕೊಬನ್ನಿ. ಸಖತ್ತಾಗಿ ಹಾಗೆ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಕಡೆಗೆ ಹೋದ್ವಿ ಹುಡ್ಕೊಂಡು. ಅಲ್ಲಿ ಏನೇನೆಲ್ಲ ಇತ್ತು ಗೊತ್ತಾ, ತಿಂಡಿ ಮಾತ್ರ ಸಖತ್ತಾಗಿತ್ತು. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ಕಿಂತ ಜಾಸ್ತಿನೇ ಇತ್ತು. ಆದರೆ ನಾವು ಲೇಟಾಗಿ ತಿಂತಾ ಇರೋದ್ರಿಂದ ಹೊಟ್ಟೆ ತುಂಬ ತಿನ್ನೋಕ್ಕಾಗಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ತಿಂದು ಹೊಟ್ವಿ. ಯಾಕಂದರೆ ನಾವು ಇನ್ನೂ ತುಂಬ ಗೇಮ್ಗಳು ಆಡಬೇಕಾಗಿತ್ತು. ಹೆವಿಯಾಗಿ ತಿಂದುಬಿಟ್ರೆ ಗೇಮ್ಗಳ್ನ ಆಡೋಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ಲೈಟಾಗಿ ತಗೊಂಡು ಗೇಮ್ ಕಡೆಗೆ ಹೊರಟ್ವಿ. ಏನೇನೆಲ್ಲ ತಿಂದ್ವಿ ಅನ್ನೋದನ್ನ ನಾನು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಬ್ಯಾಗ್ಸ್ ಎಲ್ಲ ಲಾಕರಲ್ಲಿ ಇಡಬೇಕಾಗಿತ್ತು. ಹಾಗಾಗಿ ಲಾಕರ್ ಎಲ್ಲಿದೆ ಅಂತ ಹುಡ್ಕೊಂಡು ಹೊರಟ್ವಿ. ಆದರೆ ಅದನ್ನು ಹುಡ್ಕೋಕ್ಕೂ ತುಂಬ ಕಷ್ಟ ಆಯಿತು ರೀ. ಈ ಗುಹೆಯಿಂದ ಹೊರಗಡೆ ಬಂದಿದ್ದು. ಇವಾಗ ಹುಡ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಯಾಕಂದರೆ ಅಷ್ಟೊಂದು ದೊಡ್ಡ ರೆಸಾರ್ಟ್ ಇದು. ತುಂಬಾ ಕಷ್ಟ ಎಲ್ಲೆಲ್ಲಿ ಏನೇನಿದೆ ಅಂತ ಹುಡ್ಕೋದು. ಫೈನಲಾಗಿ ಹುಡುಕಿ ನಮ್ಮ ಬ್ಯಾಗ್ಸ್ನೆಲ್ಲ ಸೇಫಾಗಿಟ್ಟು ಲಾಕ್ ಮಾಡಿಕೊಂಡು ಗೇಮ್ಸ್ ಆಡೋಣ ಅಂತ ಹೊರಟ್ವಿ. ಏನೇನೆಲ್ಲ ಗೇಮ್ಸ್ ಇದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಆಮೇಲೆ ನಿಧಾನಕ್ಕೆ ಆಡ್ಬೋದು ಅಂತ. ಆದರೆ ಫಸ್ಟು ಕಣ್ಣಿಗೆ ಬಿದ್ದಿದ್ದು ಈ ಮಣ್ಣಿಂದು. ಇದನ್ನು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಇದನ್ನು ಮಾಡಿದ್ದು ಅಲ್ಲದೆ ಅದನ್ನು ಮನೆಗೆ ಎತ್ಕೊಂಡು ಬರ್ಬೋದಾಗಿತ್ತು. ಆದರೆ ನಮಗೇನು ಇಷ್ಟ ಆಗುತ್ತೋ ಆ ಅಮೌಂಟನ್ನ ಕೊಟ್ಟು ತೊಗೊಂಡು ಬಂದು ಅದನ್ನು ಒಣಗ್ಸೋದಕ್ಕೆ ಇಡಬೇಕಾಗಿತ್ತು. ಅದಕ್ಕೆ ಎಲ್ಲ ತೊಗೊಬಂದು ಇಲ್ಲಿ ಐಡ್ ಮಾಡಿಟ್ಟಿದ್ವಿ. ನಾವೆಲ್ಲ ಗೇಮ್ ಆಡೋವರೆಗೂ ಅಲ್ಲಿರಲಿ ಅಂತ. ಹೋಗುವಾಗ ತೊಗೊಂಡೋಗ್ಬೋದಾಗಿತ್ತು. ಆದರೆ ಆಡೋದಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತಾಯಿದ್ವಿ. ಎಲ್ಲ ಗೇಮನ್ನು ಆಡಿದ್ವಿ. ಏನೇನೆಲ್ಲ ಗೇಮ್ ಆಡಿದ್ವಿ ಅಂತ ಕಂಟಿನ್ಯೂ ಆಗುತ್ತೆ ನೋಡಿ. அச்சோ எனக்கு அவ்வளோ
ಇದು ನೋಡಿ, ಇದು ಆ್ಯಕ್ಚುಲಿ ಬಂದು ಮಕ್ಕಳದು, ಆದರೆ ನಾವು ಮಕ್ಕಳಿಗಿಂತ ಕಡೆಯಾಗಿ ಆಡ್ತಾ ಇದ್ದೀವಿ. ಎಲ್ಲ ಥರ ಡ್ರೈ ಗೇಮ್ ಆಡಿಕೊಂಡು ಫೈನಲಾಗಿ ಟೈಮ್ ಆಗಿದ್ದು 1:30-2 ಗಂಟೆ. ಲಾಸ್ಟ್ ಲಂಚ್ ಟೈಮ್ 2 ಗಂಟೆ ಅಂತ ಹೇಳಿದ್ರು. ಆದರೆ ನಮ್ಗೆ ಹೊಟ್ಟೆ ತುಂಬಿತ್ತು, ಬಟ್ ಸ್ಟಿಲ್ ತಿನ್ನಬೇಕಲ್ವಾ, ಹಂಗಾಗಿ ಬಂದ್ವಿ. ಲಂಚಿಗೆ ಮಾತ್ರ ಸಿಕ್ಕಾಪಟ್ಟೆ ವೆರೈಟಿ ಇತ್ತು. ಅದರಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತಿಂದು, ಯಾಕಂದರೆ ಮತ್ತೆ ನಾವು ವಾಟರ್ ಗೇಮ್ಗೆ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ವಾಟರ್ ಗೇಮ್ನ ಮುಂಚೆ ಆಡ್ಬಿಟ್ಟು ಊಟ ಮಾಡಬೇಕಾಗಿತ್ತು, ಆದರೆ ನಾವು ಬಂದಿದ್ದು ಲೇಟ್ ಅಲ್ವಾ, ಹಂಗಾಗಿ ಚೆನ್ನಾಗಿ ತಿನ್ಕೊಂಡು ಆಮೇಲೆ ನೀರಿಗಿಳಿದ್ವಿ. ನೀರಿಗಿಳಿದ್ಮೇಲೆ ನಮ್ಮನ್ನು ಹಿಡಿಯೋಕ್ಕಾಗತ್ತಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. कौन सर डांस सिट डन ಎಲ್ಲದಕ್ಕೂ ಟೈಮಿಂಗ್ಸು. ಅಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಆಡೋ ಅಷ್ಟರಲ್ಲೇ ಇಲ್ಲಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ನಮಗೆ ಗೊತ್ತಲ್ವಾ, ರೈನ್ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ, ಹಾಗಾಗಿ ರೈನ್ ಡ್ಯಾನ್ಸ್ ಕಡೆಗೆ ಬಂದ್ವಿ. ಎಲ್ಲರೂ ಸ್ಟಾರ್ಟ್ ಮಾಡಿದರು, ನಾವು ಜಾಯ್ನ್ ಆದ್ವಿ. ಎಷ್ಟೆಲ್ಲ ಡ್ಯಾನ್ಸ್ ಮಾಡಿದ್ದೀವಿ. ಲೆಟ್ಸ್ ಗೋ. ಮತ್ತೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಯಾಕಂದರೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲಲ್ಲೇ ಜಾಸ್ತಿ. ಯಾರಿಗೂ ಕೂಡ ಅಲ್ಲಿಂದ ಎದ್ದು ಬರೋ ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಕುಡಿತಾ ಇದ್ವಿ ನಾವು ಅಲ್ಲೆಲ್ಲರೂ. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಈ ರೀಲ್ಸ್ ಮಾಡುವಾಗ ಸಿಕ್ಕಾಪಟ್ಟೆ ಫನ್ ಮಾಡಿದ್ದೀವಿ ನಾವು. ಆಮೇಲೆ ಫೈನಲಾಗಿ ಹೊರಡಬೇಕಾಗಿತ್ತು. ಅಷ್ಟರಲ್ಲಿ ಸ್ನ್ಯಾಕ್ಸ್ ರೆಡಿ ಆಗಿತ್ತು. ನಾವು ಸ್ವಲ್ಪ ಟೀ ಕಾಫಿನ ತಗೊಂಡು ಸ್ವಲ್ಪ ಮಾತಾಡಿಕೊಂಡು ಫ್ರೆಶಪ್ ಆಗಿ ಮತ್ತೆ ಹೊರಟ್ವಿ. ನಮ್ಮ HOD ಮತ್ತೆ ಅಟೆಂಡೆನ್ಸ್ ತೊಗೊತಾ ಇದ್ದಾರೆ, ಯಾರ್ಯಾರೆಲ್ಲ ಇದ್ದಾರೆ, ಯಾರ್ಯಾರೆಲ್ಲ ಮಿಸ್ ಆಗಿದ್ದಾರೆ ಅಂತ ತಗೊಂಡು ಇನ್ನೇನು ಬಸ್ಸಿಗೆ ಬೋರ್ಡ್ ಹಾಕಬೇಕಾಗಿತ್ತು. ಎಲ್ಲರೂ ಭಾರ ಮನಸ್ಸಿಂದ ಅದುತ್ತಾ ಬಾಯ್ ಬಾಯ್ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಬಸ್ಸಲ್ಲಿ ಹತ್ತಿ ನೋಡಿದ್ರೆ ಎಲ್ಲರೂ ಟಯರ್ಡ್ ಆಗಿರ್ತಾರೆ ಅಂದ್ಕೊಂಡ್ರೆ, ಇಲ್ಲಿ ಯಾರಿಗೂ ಟಯರ್ಡ್ ಆಗಿಲ್ಲ, ಅಷ್ಟರ ಮಟ್ಟಿಗೆ ಎನರ್ಜಿ ಇತ್ತು ನಮಗೆಲ್ಲರಿಗೂ.
ನೋಡಿದ್ರಲ್ಲ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ವೀಡಿಯೋನ ವಾಚ್ ಮಾಡ್ತಾ ಇದ್ದೀನಿ.